ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 24/4/2025 ಅಂದರೆ ಗುರುವಾರ. ಇಂದಿನ ಪಂಚಾಂಗ ಫಲ ವಿಶ್ವೋತ್ಸವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣಪಕ್ಷ, ಏಕಾದಶಿ ತಿಥಿ, ಶತಭಿಷ ನಕ್ಷತ್ರ, ಬ್ರಹ್ಮಯೋಗ, ಬಾಳವಕರಣ. ಇಂದಿನ ಪಂಚಾಂಗದ ಫಲ. ರಾಹುಕಾಲ ಮಧ್ಯಾಹ್ನ 1:55ರಿಂದ ಮಧ್ಯಾಹ್ನ 3:29ರವರೆಗೂ. ಯಮಗಂಡ ಕಾಲ ಬೆಳಗ್ಗೆ 6:08ರಿಂದ 7:41ರವರೆಗೂ. ಅಭಿಜಿನ್ ಮುಹೂರ್ತ ಶುಭ ಮುಹೂರ್ತ ಬೆಳಗ್ಗೆ 11:57ರಿಂದ ಮಧ್ಯಾಹ್ನ 12:57. ದುರ್ಮುಹೂರ್ತ 12:57. ದುರ್ಮುಹೂರ್ತ ಅಥವಾ ಒಂದಷ್ಟು ಅಶುಭ ಸಮಯ ಅಂತ ಹೇಳಿದ್ರೆ 10:17ರಿಂದ 11:07. ಪ್ರಮುಖ ಈ ದಿನ ಏಕಾದಶಿ ಇದೆ. ಯಾರು ವಿಷ್ಣುವಿನ ಆರಾಧನೆ ಮಾಡುತ್ತಾರೋ ಅಥವಾ ವಿಷ್ಣುವಿನ ಒಂದಷ್ಟು ವಿಚಾರದಲ್ಲಿ ಸೇವೆಗಳಲ್ಲಿ ಭಾಗವಹಿಸ್ತಾರೋ ಖಂಡಿತವಾಗಿಯೂ ಕಷ್ಟಗಳು ಪರಿಹಾರವಾಗುತ್ತೆ. ಆ ವಿಷ್ಣುವಿನ ಅನುಗ್ರಹದಿಂದ ಮಾಡತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಆಗತಕ್ಕಂಥದ್ದು ಅಂತ. ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕಿರಿಕಿರಿಯ ದಿನವಾಗಿರುತ್ತೆ ಅಂತ. ಏನೋ ಅಪೇಕ್ಷೆ ಮಾಡ್ಕೊಂಡಿರ್ತೀರ, ಇದನ್ನು ಒಳ್ಳೆ ಲಾಭ, ಯಶಸ್ಸು, ಕೀರ್ತಿ ಸಿಗ್ಬೋದು ಅಂತ. ಆದರೆ ಈ ದಿನ ಸಮಸ್ಯೆ ಎಂಬ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು. ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಈ ದಿನವನ್ನು ಪ್ರಾರಂಭಿಸಿ. ಇಡೀ ದಿನ ಗೊಂದಲದ ಗೂಡಾಗಿರುತ್ತೆ ಅಂತ. ಈ ದಿನ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ಕಮ್ಮಿ ಲಾಭದಾಯಕವಾಗಿರುತ್ತೆ. ಪ್ರಮುಖವಾಗಿ ಯಾರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರೋ ಅಥವಾ ಒಂದಷ್ಟು ಭತ್ತದ ಹುಲ್ಲುಗಳನ್ನಾಗಿರ್ಬೋದು, ಒಂದಷ್ಟು ಮೇವುಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರೋ ಜಾಗೃತವಾಗಿ ಅದನ್ನು ನೋಡ್ಕೊಳ್ತಕ್ಕಂಥದ್ದು. ಇಲ್ಲದಿದ್ದರೆ ಅಗ್ನಿ ಅವಘಡದಿಂದ ಎಲ್ಲವೂ ಕೂಡ ನಾಶವಾಗುವ ಸಂಭವ ಬರುತ್ತದೆ ಈ ದಿನ ಅಂತೇಳಿ. ಹಾಗಾಗಿ ಮೇಷರಾಶಿಯವರು ಆದಷ್ಟು ಜಾಗೃತೆಯಿಂದ ಇರತಕ್ಕಂಥದ್ದು ಅಂತ. ವೃಷಭರಾಶಿ. ವೃಷಭರಾಶಿಯವರಿಗೆ ಹಿರಿಯ ಅಧಿಕಾರಿಗಳಿಂದ ಈ ದಿನ ಒಂದಷ್ಟು ವಿಚಾರದಲ್ಲಿ ಅಪನಿಂದನೆಗಳು ಬರುತ್ತೆ ಅಂತ. ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಖಂಡಿತವಾಗಿಯೂ ತುಂಬ ಚೆನ್ನಾಗಿ 100% ಕೆಲಸವನ್ನು ಮಾಡ್ತಾ ಇರ್ತೀರ, ಶ್ರದ್ಧೆಯಿಂದ. ಮತ್ತು ಭಗವಂತನ ಅನುಗ್ರಹಕ್ಕೋಸ್ಕರ, ಅಂದರೆ ಯಾರೂ ಕೂಡ ನನಗೆ ಬೆಟ್ ಮಾಡಿ ತೋರಿಸ್ಬಾರ್ದಪ್ಪ, ಭಗವಂತನ ಅನುಗ್ರಹ ನನಗೆ ತುಂಬ ಚೆನ್ನಾಗಿದೆ, ಕೆಲಸವನ್ನು ಶ್ರದ್ಧೆಯಿಂದ ಮಾಡೋಣ, ಫಲಾನುಫಲ ಭಗವಂತನಿಗೆ ಬಿಟ್ಟಿದ್ದು ಅಂತ ನಿಯತ್ತಿಂದ ಕೆಲಸ ಮಾಡ್ತಿರ್ತೀರ. ಆದರೆ ಗೊತ್ತೋ ಗೊತ್ತಿಲ್ಲದೋ ಹಿರಿಯ ಅಧಿಕಾರಿಗಳಿಂದನೋ ಅಥವಾ ಒಂದಷ್ಟು ಅಧಿಕಾರಿ ವರ್ಗಗಳಿಂದನೋ ನಿಮ್ಮ ಮೇಲೆ ಸರಿ ಇಲ್ಲ ಅಂತ ಅಪವಾದ ಬರತಕ್ಕಂಥ ದಿನಗಳಾಗಿರುತ್ತೆ. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರವನ್ನು ಅಥವಾ ಕೆಲಸವನ್ನು ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ದಿನ ನಿಮ್ಮ ಇಷ್ಟವಾದ ಸ್ನೇಹಿತರ ಮಿಲನದಿಂದ ಮನಸ್ಸಿಗೆ ಏನೋ ಒಂಥರ ಸಂತೋಷವಾಗುತ್ತೆ. ಅಂದರೆ ದೂರದ ಸ್ನೇಹಿತನನ್ನು ನೋಡಿ ಎಷ್ಟೋ ವರ್ಷಗಳಾಗಿತ್ತಪ್ಪ, ಆ ಸ್ನೇಹಿತನನ್ನು ಇವತ್ತು ನಾನು ಕಂಡೆ, ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಆಗ್ತಾ ಇದೆ, ಒಂದಷ್ಟು ವಿಚಾರಗಳಲ್ಲಿ ನನಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗಿದೆ ಅಂತ ಮನಸ್ಸಿಗೆ ಅನಿಸುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಮಿಶ್ರ ಫಲ ಅಂತ. ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅಲ್ಲಿಗಲ್ಲೇ ಸರಿಸಮವಾಗತ್ತೆ. ಆದರೆ ಪ್ರಮುಖವಾಗಿ ಬಟ್ಟೆ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇರ್ತೀರೋ ಅಥವಾ ಔಷಧಿ ವ್ಯಾಪಾರಿಗಳನ್ನು ಯಾರು ಆಗಿರ್ತಿರೋ ಅಥವಾ ಔಷಧಿಗಳನ್ನು ಯಾರು ತಯಾರು ಮಾಡುವ ಘಟಕಗಳನ್ನು ಹೊಂದಿರ್ತಾರೋ, ಕಾರ್ಖಾನೆಗಳನ್ನು ಹೊಂದಿರ್ತಾರೋ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ ಅಂತ ಹೇಳಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪ್ರಮುಖವಾಗಿ ಯಾರು ಭೂಮಿ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತೀರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಯಥೇಚ್ಛವಾಗಿ ಲಾಭ ಸಿಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಭೂಮಿಯನ್ನು ಕೊಂಡ್ಕೊಳ್ಬೋದು ಅಥವಾ ಮಾರಾಟವನ್ನು ಕೂಡ ಮಾಡ್ಬೋದು ಅಂತ. ಜಾಗೃತವಾಗಿರಿ. ಸಂಬಂಧ, ಅದು ಪ್ರಮುಖವಾಗಿ ಭ್ರಾತೃತ್ವ, ಅಣ್ಣ ಮತ್ತು ತಮ್ಮನೊಂದಿಗೆ ಈ ದಿನ ಒಂದಷ್ಟು ವಿಚಾರದಲ್ಲಿ ಮನಸ್ತಾಪಗಳಾಗ್ಬೋದು ಕುಟುಂಬದಲ್ಲಿ. ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರು ಕುಟುಂಬದಲ್ಲಿ ಮಾತಾಡಬೇಕಾದ್ರೆ ಜಾಗೃತೆಯಿಂದ ವ್ಯವಹರಿಸತಕ್ಕಂಥದ್ದು. ಗೊತ್ತೋ ಗೊತ್ತಿಲ್ಲದೋ ಮಾಡತಕ್ಕಂಥ ವ್ಯವಹಾರದಲ್ಲಿ ಈ ದಿನ ಒಂದಷ್ಟು ವಿಚಾರದಲ್ಲಿ ನಷ್ಟವನ್ನು ನೋಡುವ ಸಂಭವ ಬರುತ್ತೆ. ಜಾಗ್ರತೆಯಿಂದ ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡತಕ್ಕಂಥದ್ದು ಅಂತೇಳಿ. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರವಾಗಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಮನಸ್ಸಿಗೆ ಏನೋ ವಿಧವಾದ ಒಂದು ನೆಮ್ಮದಿ ಸಿಗುತ್ತೆ. ಅದೇ ರೀತಿ ಮನೆಯವರ ಸಹಾಯದಿಂದ ಒಂದಷ್ಟು ವಿಚಾರದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸೋಣ ಒಂದಷ್ಟು ವಿಚಾರದಲ್ಲಿ ನಿಮಗೆ ಅಪೇಕ್ಷೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಗೊತ್ತಿರಲಿ, ಅಪೇಕ್ಷೆಗಳು ಜಾಸ್ತಿ ಆಗದ ಹೋದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ.
ಅದನ್ನು ನಿಭಾಯಿಸಲು ಈಗಿಂದಲೇ ರೆಡಿ ಆಗ್ತಾ ಹೋಗಿ. ಇಲ್ಲ ಗೊತ್ತೋ ಗೊತ್ತಿಲ್ಲದೋ ಭವಿಷ್ಯದಲ್ಲಿ ಆ ಸಮಸ್ಯೆ ಎಂಬ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಅಂಥೇಳಿ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಅಲ್ಪ ಮಟ್ಟಿಗೆ ಪ್ರಗತಿಯನ್ನು ನೋಡತಕ್ಕಂಥದ್ದು. ಪ್ರಮುಖವಾಗಿ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರೋ ಅಥವಾ ಶೃಂಗಾರದ ವಸ್ತುಗಳನ್ನು ವ್ಯಾಪಾರ ವ್ಯವಹಾರ ಮಾಡ್ತಿರ್ತಾರೋ ಈ ದಿನ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುವ ದಿನವಾಗಿರುತ್ತೆ. ಅದೇ ರೀತಿ ಒತ್ತಡದ ದಿನ ಕೂಡ ಆಗಿರುತ್ತೆ. ಕೆಲಸ ಅಂತ ಸಿಂಹರಾಶಿಯವರಿಗೆ ಈ ದಿನ ಒತ್ತಡದ ದಿನವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮೈಂಡ್ಸೆಟ್ಟನ್ನು ಫ್ರೀ ಮಾಡಿಕೊಂಡು ಕೆಲಸವನ್ನು ನಿಮಗೆ ಯಾವ ರೀತಿ ಅನುಕೂಲವಾಗುತ್ತೋ ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡು ಕೆಲಸವನ್ನು ಮಾಡಿ ದಿನ ಸಂಪೂರ್ಣವಾಗಿ ಶುಭ ದಿನವಾಗಿರುತ್ತೆ ಅಂತ. ಕನ್ಯಾ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಂದ ಮನಸ್ಸಿಗೆ ಸಂತೋಷವ ಸಿಗುವ ಸಮಯ ಅಂತ. ಅಂದರೆ ತುಂಬ ದಿನಗಳಿಂದ ಅಂದ್ಕೊಂಡಿರ್ತೀರ ಈ ಕೆಲಸ ಮಾಡಬೇಕಿತ್ತು, ಮಾಡೋಕ್ಕೇ ಆಗ್ತಾ ಇಲ್ವಲ್ಲ, ಗೊತ್ತಿಲ್ಲ ಒಂದಷ್ಟು ಕಾರಣಗಳಿಂದ ಅದು ಪೋಸ್ಟ್ಪೋನ್ ಆಗ್ತಿದೆಯಲ್ಲ ಅಂತ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಈ ದಿನ ಆ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು. ಮನೆಯವರೊಂದಿಗೆ ಒಂದಷ್ಟು ಬಾಂಧವ್ಯವನ್ನು ಈ ದಿನ ತುಂಬ ಚೆನ್ನಾಗಿ ವೃದ್ಧಿಯನ್ನು ಮಾಡ್ಕೊಳ್ಬೋದು ಕನ್ಯಾ ರಾಶಿಯವರು ಅಂತ. ಗೊತ್ತಿಲ್ಲದೋ ಸ್ನೇಹಿತರೊಂದಿಗೆ ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಮೊದಲೇ ವ್ಯವಹಾರವನ್ನು ನಡೆಸ್ತಾ ಇದ್ದರೆ ಜಾಗ್ರತೆಯನ್ನು ವ್ಯವಹರಿಸಿ. ಮಾಡ್ತಕ್ಕಂಥ ವ್ಯವಹಾರಗಳಿಂದ ಬಾಂಧವ್ಯವನ್ನೇ ಕಳೆದುಕೊಳ್ಳುವ ಒಂದಷ್ಟು ಪರಿಸ್ಥಿತಿ ಬಂದ್ಬಿಡುತ್ತೆ ಈ ದಿನ ಅಂಥೇಳಿ. ಹಾಗಾಗಿ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಒಂದಷ್ಟು ಶುಭ ದಿನವಾಗಿರುತ್ತೆ. ನೀವು ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಿದ್ರೆ ಅಥವಾ ನಿಮಗಿಂತ ಒಂದಷ್ಟು ನಿಪುಣರಾಗಿರ್ತಕ್ಕಂಥವರ ಸಹಾಯ ಅಥವಾ ಸಂಪರ್ಕ ಈ ದಿನ ನಿಮಗೆ ಸಿಗುತ್ತೆ. ಅದು ವಿದ್ಯಾಕ್ಷೇತ್ರದಲ್ಲಿ ಆ ಸರಸ್ವತಿಯ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕೆ ಅಥವಾ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಶುಭ ದಿನವಾಗಿರುತ್ತೆ ಅಂಥೇಳಿ. ತುಲಾರಾಶಿಯವರಿಗೆ ಇವತ್ತು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿ ಮನಸ್ಸಲ್ಲಿ ಯಾವ್ದಾರ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿರ್ತಾರೆ ಈ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ. ಆದರೆ ಸ್ನೇಹಿತರ ಸಹಾಯದೊಂದಿಗೆ ಈ ದಿನ ಆ ಕೆಲಸವನ್ನು ಪ್ರಾರಂಭಿಸೋಕ್ಕೆ ಹೊಸ ದಾರಿಯನ್ನೇ ಕಂಡುಕೊಳ್ತೀರಾ. ಮನೆಯವರ ಸಹಾಯದಿಂದ ಮನಸ್ಸಿಗೆ ಏನೋ ಅಂತ ಒಂದು ಉತ್ಸಾಹ ಉಲ್ಲಾಸ ಬರುತ್ತೆ. ಜಾಗೃತವಾಗಿರಿ. ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕೊಂಚ ಮಟ್ಟಿಗೆ ಕಿರಿಕಿರಿ ಆಗತಕ್ಕಂಥದ್ದು ಈ ದಿನ ಅಂಥೇಳಿ. ವೃಶ್ಚಿಕ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸದಲ್ಲಿ ಅತಿಯಾದ ಲಾಭವನ್ನು ಈ ದಿನ ಪಡೆಯತಕ್ಕಂಥದ್ದು ಅಂತ. ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ ಅಥವಾ ಪ್ರಮುಖವಾಗಿ ಯಾರು ನಾನೊಂದಷ್ಟು ಮ್ಯಾನುಫ್ಯಾಕ್ಚರ್ಸ್ಗಳನ್ನು ಮಾಡಬೇಕು ಅಂತ ನಾನೇ ಬೆಳೆದು ನಾನೇ ತಯಾರಿಸಿ ನಾನೇ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಸಿವಿಸಿ ಅಂದರೆ ಮನಸ್ತಾಪಗಳಾಗ್ತಾ ಇರುತ್ತೆ. ಯಾರು ಷೇರು ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ವೃಶ್ಚಿಕ ರಾಶಿಯವರು ಜಾಗೃತಿಯಿಂದ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಹಣವನ್ನು ಕಳೆದುಕೊಳ್ಳುವ ಅಥವಾ ಲಾಸಸ್ ಪರಿಸ್ಥಿತಿಗೆ ಬರುವ ಒಂದಷ್ಟು ಪರಿಣಾಮಗಳು ಅಥವಾ ಒಂದಷ್ಟು ಸಂದರ್ಭಗಳು ಈಗ ಬಂದ್ಬಿಡುತ್ತೆ ಅಂಥೇಳಿ. ಗೊತ್ತಿಲ್ಲದೋ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಡೆತಡೆಗಳು ಯಥೇಚ್ಛವಾಗಿರುತ್ತೆ ಈ ದಿನ. ಜಾಗೃತೆಯಿಂದ ವ್ಯವಹರಿಸತಕ್ಕಂಥದ್ದು ಅಂಥೇಳಿ. ಧನಸ್ಸು ರಾಶಿಯವರು ನೂತನ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರ್ತೀರ. ಅದರಲ್ಲಿ ಹೆಜ್ಜೆ ನೀಡಬೇಕು ಅಂತ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಆದರೆ ಈ ದಿನ ಆ ವಿಚಾರದಲ್ಲಿ ದೊಡ್ಡ ಹೆಜ್ಜೆಯನ್ನು ನೀಡ್ತೀರಾ. ಮನಸ್ಸಿಗೆ ಏನೋ ಒಂಥರ ಸಂತೋಷವಾಗುತ್ತೆ. ಅದೇ ರೀತಿ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಈ ದಿನ ಗೊತ್ತಿಲ್ಲದೋ ಯಾವುದೋ ವಿಚಾರದಲ್ಲಿ ಲಕ್ಷ್ಮಿ ಅನುಗ್ರಹವಾಗಿರುತ್ತೆ. ಆ ಕಡೆಯಿಂದ ಬರುತ್ತೆ ಅಂತ ಅಂದ್ಕೊಂಡೇ ಇರೋದಿಲ್ಲ. ಲಕ್ಷ್ಮಿ ಅನುಗ್ರಹವಾಗುತ್ತೆ. ಅದನ್ನು ಉಳಿಸ್ಕೊಳ್ಳಿ, ಭವಿಷ್ಯಕ್ಕೆ ಒಳ್ಳೆ ಸಹಾಯವಾಗುತ್ತೆ ಅಂತ. ಗೊತ್ತಿಲ್ಲೋ ಯಾರೋ ನಾನು ಲ್ಯಾಬೊರೇಟರಿಗಳನ್ನು ಒಂದು ವೈದ್ಯಕೀಯ ಸಲಹೆಗಳನ್ನು ಹುಟ್ಟಿಕೊಂಡು ಒಂದು ಪರೀಕ್ಷಾ ಕೇಂದ್ರವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರ್ತೀರ. ಶುಭ ದಿನ, ಖಂಡಿತ ಒಳ್ಳೆ ಕೆಲಸವನ್ನು ಮಾಡಿ ಆ ವಿಚಾರದಲ್ಲಿ ಭವಿಷ್ಯದಲ್ಲಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಈ ದಿನ ಮನಸ್ಸಿಗೆ ನೆಮ್ಮದಿಯ ವಿಚಾರಗಳು ಆಗ್ತಾ ಹೋಗ್ತಿರುತ್ತೆ. ಏನೋ ಸಂತೋಷ ದಿನವಾಗಿ ಮಾಡ್ಕೊಂಡಿರ್ತೀರ ಅಂಥೇಳಿ. ಮಕರ ರಾಶಿಯವರಿಗೆ ಈ ದಿನ ಗೊತ್ತಿಲ್ಲದೋ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ ಅಂತಂದರೆ ₹2 ನಡೆಸ್ಕೊಳಕ್ಕೆ ಹೋಗಿ ಗೊತ್ತಿಲ್ಲ ₹5 ಖರ್ಚು ಮಾಡ್ಕೊಂಡಿರ್ತೀರ. ಹಾಗಾಗಿ ಜಾಗೃತೆಯಿಂದ ಹಣದ ವಿಚಾರದಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಯಾರು ಬೇಕರಿಯನ್ನು ನಡೆಸ್ತಾ ಇದ್ದೀರಾ ಅಥವಾ ಒಂದಷ್ಟು ಜಂಕ್ ಫುಡ್ ಅಂದರೆ ಒಂದಷ್ಟು ಚಾಟ್ಸ್ ಐಟಮ್ಸ್ಗಳನ್ನು ವ್ಯವಹಾರವನ್ನು ಮಾಡ್ತಿದ್ದೀರೋ ಈ ದಿನ ಲಾಭವನ್ನು ಯಥೇಚ್ಛವಾಗಿ ಪಡೆಯತಕ್ಕಂಥದ್ದು. ಯಾರು ಈ ದಿನ ನಾನು ಹೊಸ ಬಿಸ್ನೆಸ್ಸನ್ನು ಅಂದರೆ ಉದ್ಯೋಗವನ್ನು ನಾನು ಪ್ರಾರಂಭಿಸಬೇಕು, ಒಳ್ಳೆ ವ್ಯಾಪಾರಿ ಆಗಬೇಕು ಅಂತ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರ ಮಕರ ರಾಶಿಯವರಿಗೆ
ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು, ಇಲ್ಲದಿದ್ದರೆ ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು ಅಂತ ಹೇಳಿ. ಕುಂಭರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಒತ್ತಡದ ದಿನವಾಗಿರುತ್ತೆ. ಅಂದರೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ವ್ಯಾಪಾರದಲ್ಲಿ ಲಾಭವೂ ಜಾಸ್ತಿ ಸಿಗುತ್ತೆ. ಅದೇ ರೀತಿ ಗೊತ್ತಿಲ್ಲದು ಮನಸ್ಸಿಗೆ ಕಸಿ ಬಿಸಿ ಆಗುತ್ತೆ, ಗೊಂದಲವನ್ನು ಮಾಡ್ಕೊಂಡಿರ್ತೀರ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು, ಯಾರೊಂದಿಗೆ ಯಾವ ರೀತಿ ವ್ಯವಹಾರಿಸುವಾಗಿ ನಾನು ಮಾತಾಡ್ಕೊಳ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಅಂತ ಕೊಂಚ ಮಟ್ಟಿಗೆ ಒದ್ದಾಡ್ತಿರ್ತಾರೆ ಕುಂಭರಾಶಿಯವರು. ಜಾಗ್ರತೆಯಿಂದ ಅದನ್ನು ನಿಭಾಯಿಸತಕ್ಕಂಥದ್ದು. ಗೊತ್ತಿಲ್ಲದೋ ಹಣವನ್ನು ಉಳಿಸಿಕೊಳ್ಳಿ ಅಂತ. ಅಂದರೆ ಒಂದಷ್ಟು ವಿಚಾರದಲ್ಲಿ ಸಾಲದ ಸುಳಿಯಲ್ಲಿ ಆಲ್ರೆಡಿ ಮಿಂದೆದ್ದು ಬಂದಿದ್ದೀರಾ, ಲಕ್ಷ್ಮಿ ಅನುಗ್ರಹ ಆಗುವ ದಿನಗಳಿದೆ. ಹಾಗಾಗಿ ಯಥೇಚ್ಛವಾಗಿ ಲಕ್ಷ್ಮಿಯನ್ನು ಶೇಖರಣೆ ಅಂದರೆ ಒಂದಷ್ಟು ಸೇವಿಂಗ್ಸನ್ನು ಮಾಡ್ಕೊಳ್ಳಿ, ಭವಿಷ್ಯದಲ್ಲಿ ಲಾಭ ಜಾಸ್ತಿಯೇ ಪಡೆಯತಕ್ಕಂಥದ್ದು ಅಂತ. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕೊಂಚ ಮಟ್ಟಿಗೆ ಕಮ್ಮಿಯೇ ಇರುತ್ತೆ. ಮನಸ್ಸಿಗೆ ಸಾಲದ ಸುಳಿಯಿಂದ ಯಾವಾಗ ನಾವು ಹೊರಡೆ ಬರ್ತೀನಿ ಎಂಬ ಚಿಂತೆ ಕಾಡಿಸ್ತಾ ಹೋಗ್ತಾ ಇರುತ್ತೆ. ಮಾಡತಕ್ಕಂಥ ಹೊಸ ಕೆಲಸಗಳಲ್ಲಿ ಒಂದು ಸ್ವಲ್ಪ ಉತ್ಸಾಹ ಜಾಸ್ತಿ ಇರುತ್ತೆ. ಇದನ್ನು ಹೊಸದಾಗಿ ನಾನು ಕೆಲಸವನ್ನು ಮಾಡಬೇಕು, ಈಗ ಮಾಡತಕ್ಕಂಥ ವ್ಯಾಪಾರ ಅಥವಾ ವ್ಯವಹಾರ ಬಿಟ್ಟು ಬೇರೆ ಇನ್ಯಾವುದರ ಮಾಡೋಣ, ಬೇಗ ಸಾಲದ ಸುಳಿಯಿಂದ ಹೊರಡೆ ಬರ್ಬೋದು ಒಂದಷ್ಟು ಆಲೋಚನೆ ಬರುತ್ತೆ. ಅದರ ಉತ್ಸುಕರಾಗಿರ್ತೀರ. ಗೊತ್ತಿಲ್ಲದೋ ಇಷ್ಟವಾದ ಸ್ನೇಹಿತರ ಮಿಲನದಿಂದ, ಅವರ ಆತ್ಮಸ್ಥೈರ್ಯದಿಂದ ಅಥವಾ ಅವರು ಸಹಾಯವನ್ನು ಮಾಡಬಹುದು ಎಂಬ ಮನಸ್ಥಿತಿಯಿಂದ ಮನಸ್ಸಿಗೆ ಇನ್ನೂ ಸಂತೋಷ ಜಾಸ್ತಿ ಆಗ್ತಾ ಇರುತ್ತೆ. ಸಾಲದ ಸುಳಿಯಿಂದ ಹೊರಗಡೆ ಬರುವ ದಾರಿಗಳು ಇವತ್ತು ಸಿಗುತ್ತೆ ಅಂತ ಒಂದಷ್ಟು ವಿಚಾರದಲ್ಲಿ ಸಂತೋಷವಾಗಿರುತ್ತೀರಾ ಅಂಥೇಳಿ. ಗೊತ್ತಿಲ್ಲೋ ತಿಳಿದಿರಲಿ, ಹಿತಶತ್ರುಗಳು ನಿಮ್ಮ ಬಳಿಯೇ ಇದ್ದಾರೆ ಮೀನರಾಶಿಯವರಿಗೆ. ಅವರ ಬಳಿ ನಿಮ್ಮ ಒಂದಷ್ಟು ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ ಗೊತ್ತಿಲ್ಲೋ ಜಾಗ್ರತೆಯಿಂದ ವಿನಿಮಯ ಮಾಡಿಕೊಳ್ಳಿ. ಇಲ್ಲ ಅಂದರೆ ಭವಿಷ್ಯದಲ್ಲಿ ಸಮಸ್ಯೆ ಎಂಬ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರಾ ಅಂತ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನನಗೆ ಗುರುಬಲ ಯಾವಾಗ ಬರುತ್ತೆ, ನನಗೆ ಮದುವೆ ಯಾವಾಗ ಆಗುತ್ತೆ, ಅಥವಾ ಆ ದೇವರ ಅನುಗ್ರಹದಿಂದ ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಯಾವಾಗ ಆಗುತ್ತೆ, ನನ್ನ ಜಾತಕದಲ್ಲಿ ಗುರುವನ್ನು ನಾನು ಯಾವ ರೀತಿಯಾಗಿ ನಾನು ಸ್ಟ್ರಾಂಗ್ ಮಾಡ್ಕೊಳ್ಬೋದು, ಅಂದರೆ ಗುರುಬಲ ನಾನು ವೃದ್ಧಿಯನ್ನು ಮಾಡ್ಕೊಳ್ಬೋದು ಅಂತ ತುಂಬ ಜನ ಕೇಳ್ತಿರ್ತಾರೆ. ಪ್ರತಿ ಗುರುವಾರ ತಲೆಗೆ ಸ್ನಾನ ಮಾಡತಕ್ಕಂಥದ್ದು. ಸ್ನಾನ ಮಾಡಬೇಕಾದ್ರೆ ಚಿಟಿಕೆ ಅರಿಶಿಣವನ್ನು ಅಂದರೆ ಶುದ್ಧವಾದ ಹರಿದ್ರವನ್ನು ನೀರಿಗೆ ಮಿಶ್ರಣ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಗುರುವಿನ ಬಲ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಯಾರಿಗೆ ಮನೆಯಲ್ಲಿ ಮದುವೆ ಕೆಲಸಗಳು ವಿಳಂಬ ಆಗ್ತಾ ಇರುತ್ತೋ ಅವರಿಗೆ ಇದನ್ನು ಪ್ರಯೋಗ ಮಾಡಿ. ಖಂಡಿತವಾಗಿಯೂ ಮದುವೆ ವಿಚಾರದಲ್ಲಿ ಲಾಭಗಳಾಗುತ್ತೆ. ಯಾರಿಗೆ ಸಂತಾನ ವಿಚಾರದಲ್ಲೋ ಅಥವಾ ಕೆಲಸದ ಅಭಿವೃದ್ಧಿ ವಿಚಾರದಲ್ಲೋ ಕೊಂಚ ಮಟ್ಟಿಗೆ ಹಿನ್ನಡೆ ಆಗ್ತಾ ಇರುತ್ತೆ, ಆ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ನಾಳೆಯ ಸಂಚಿಕೆಯಲ್ಲಿ ಸಿಗೋಣ. ಈ ದಿನ ಆ ಭಗವಂತನ ಅನುಗ್ರಹದೊಂದಿಗೆ ನೀವು ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಆ ಭಗವಂತ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.